ಕಣ್ಮಣಿಯ ಬದುಕೀಗ ಮೆಂಟಲ್ ಹಾಸ್ಪಿಟಲ್ನಲ್ಲಿ. ನೆಲದ ಮೇಲೆ ಮಲಗಿದ್ದ ಕಣ್ಮಣಿಯನ್ನು ಎಬ್ಬಿಸ್ತಾರೆ. ಗಲಾಟೆ ಗದ್ದಲಗಳು ಕೇಳಿ ಬರ್ತಾ ಇರುತ್ತೆ. ಅಲ್ಲಿ ಒಬ್ಬಾಕೆ ಕಣ್ಮಣಿಯ ಬಳಿ ಬಂದು ಸೋಜಾ ಮೇರೆ ಬೇಟೆ ಸೋಜಾ ಎಂದು ಹಾಡು ಹೇಳ್ತಿರ್ತಾಳೆ. ಅವಳನ್ನು ಇತರರು ಗೇಲಿ ಮಾಡ್ತಿರ್ತಾರೆ. ಸಾವಿತ್ರಿ ಕೂದಲನ್ನು ಹಾಗೆ ಬಿಟ್ಟಿದ್ಲು. ಸ್ವಲ್ಪ ಕಿರಿದಾಗಿದ್ದ ಕಣ್ಣುಗಳಲ್ಲಿ ಉನ್ಮಾದ ಕುಣಿಯುತ್ತಿತ್ತು. ಸಾವಿತ್ರಮ್ಮ ಮಿಡಲ್ ಕ್ಲಾಸ್ ಉಪನ್ಯಾಸಕಿ ಆಗಿದ್ರು. ಬಡತನದಲ್ಲಿಯೇ ಬೆಳೆದ ಜೀವ ಆಕೆಯದು. ಚಿಕ್ಕಂದನಲ್ಲಿಯೇ ವಿಧವೆಯಾಗಿದ್ಲು. ಅವರಿವರ ಮನೆಯಲ್ಲಿ ಕೂಲಿ ಕೆಲಸ ಮಾಡಿ ಕಷ್ಟಪಟ್ಟು ದುಡಿದು ದೊಡ್ಡವರ ಕೈಕಾಲು ಹಿಡಿದು ಮಿಡಲ್ ಕ್ಲಾಸ್ನಲ್ಲಿ ಕನ್ನಡ ಉಪಾಧ್ಯಾಯಿನಿಯಾಗಿ ಕೆಲಸ ಗಿಟ್ಟಿಸ್ಕೊಂಡ್ರು. ಉಪಾಧ್ಯಾಯಿನಿ ಆದಮೇಲೆ ಆಕೆ ಹೊಟ್ಟೆ ಬಟ್ಟೆಗೆ ಒಂದಿಷ್ಟು ಹಣವನ್ನು ಕೂಡ ಕೂಡಿಸಿಟ್ಕೊಂಡಿದ್ರು. ತನ್ನ ಹಣವನ್ನು ಬಡ್ಡಿ ಆಸೆಗೆ ಶ್ರೀಮಂತರಿಗೆ ಕೊಟ್ಟಿದ್ರು. ಬಡ್ಡಿಗೆ ಕೊಟ್ಟಿದ್ದ ಎಲ್ಲ ಹಣವನ್ನು ಒಂದೇ ಬಾರಿಗೆ ಕಳೆದುಕೊಂಡಿದ್ರಿಂದ ಸಾವಿತ್ರಮ್ಮ ಬುದ್ಧಿಗೆಟ್ಟು ಹುಚ್ಚೆಯಾಗಿದ್ಲು. ಹುಚ್ಚು ಹಿಡಿದು ಬೀದಿ ಬೀದಿಯಲ್ಲಿ ಅಲೆಯುತ್ತಿದ್ದಾಗ ಅವಳ ದೂರದ ನೆಂಟರೊಬ್ಬರು ಅವಳನ್ನು ಈ ಸ್ಥಿತಿಯಲ್ಲಿ ನೋಡೋಕ್ಕಾಗದೆ ಹುಚ್ಚಾಸ್ಪತ್ರೆಗೆ ತಂದು ಸೇರಿಸಿದ್ರು. ಸಂತೋಷವನ್ನೇ ಕಾಣದ ಬಡಪಾಯಿ ಜೀವನ ಈಗ ಹುಚ್ಚಾಸ್ಪತ್ರೆಯಲ್ಲಿ ಕಳೆಯುತ್ತಿತ್ತು. ಸುಶೀಲಾ 20 ವರ್ಷದ ತರುಣಿ. ಕಣ್ಮಣಿಯನ್ನು ಬಿಟ್ಟರೆ ಅಲ್ಲಿದ್ದ ರೋಗಿಗಳ ಪೈಕಿ ಅವಳೇ ಚಿಕ್ಕವಳು. ಅಸ್ತವ್ಯಸ್ತವಾದ ನೀಲಿ ಸೀರೆ, ಕಿದರಿದ ಕೂದಲು, ದೊಡ್ಡದಾದ ಕುಂಕುಮದ ಬೊಟ್ಟು, ಅಗ್ಗದ ಸಿಲ್ಕಿನ ರವಿಕೆಯಲ್ಲೂ ಅವಳ ಮುಖ ಮುದ್ದಾಗಿ ಕಾಣ್ತಾ ಇತ್ತು. ಹೊಗಳಿಸಿಕೊಳ್ಳುವ ಬಣ್ಣ ಇಲ್ಲದೆ ಇದ್ರೂ ತಿದ್ದಿದ ಗೌರಿ ಅಂತಿದ್ಲು. ಕನ್ನಡದ ಲಾಯಲ್ ಸೆಕೆಂಡರಿವರೆಗೆ ಅವಳ ವ್ಯಾಸಂಗ ಆಗಿತ್ತು. ಅವಳಿಗಿದ್ದಿದ್ದು ಮದುವೆಯಾಗುವ ಹುಚ್ಚು. ಸುಶೀಲಾಳಿಗೆ ತಂದೆ ಇರಲಿಲ್ಲ. ಆಕೆಯ ಅಣ್ಣ ತಾಯಿ ಬಂದು ನೋಡಿ ಮೆಚ್ಚಿದ ಗಂಡಿಗೆ ಒಪ್ಪಿಗೆಯಾಗುವಂತೆ ಮನಸ್ಸಿಗೆ ತೃಪ್ತಿಯಾಗುವಂತೆ ಮದುವೆ ಮಾಡಿಕೊಡುವ ಸ್ಥಿತಿಯಲ್ಲೂ ಕೂಡ ಅವರು ಇರಲಿಲ್ಲ. 4 ಯುವಕರು ಇವಳನ್ನು ನೋಡಲು ಬಂದಿದ್ರೂ ಕೂಡ ಇವರ ಮನೆಯ ಸ್ಥಿತಿಯನ್ನು ಕಂಡು ಇವರಿಗೆ ವರೋಪಚಾರ ಮಾಡಲು ಕೂಡ ದುಡ್ಡಿಲ್ಲ ಎಂದು ಇವಳನ್ನು ನಿರಾಕರಿಸಿಬಿಟ್ಟಿದ್ರು. ಸುಶೀಲಾ ರಂಗು ರಂಗಿನ ಕನಸು ಕಾಣುವ ಭಾವಾಜೀವಿ. ಅವಳಿಗೆ ಸಂಸಾರದ ಬದುಕಿನ ಮೋಹ ಬಹಳವಾಗಿತ್ತು. ಗಂಡ ಮಕ್ಕಳು ತನ್ನ ಮನೆ ಸಂಸಾರ ಎಂದು ಬದುಕುವ ಹಂಬಲವಿತ್ತು. ಪುರುಷನೊಬ್ಬನ ಕೈ ಹಿಡಿದು ಅವನ ಮನೆ ಬಾಗಿಲನ್ನು ಬೆಳಗಿಸಲು ಅವಳ ಹೃದಯ ಕಾತೊರೆಯುತ್ತಾ ಇತ್ತು. ಇವರ ಮನೆಗೆ ಬಂದವರೆಲ್ಲ ಹುಡುಗಿಯ ಮನೆಯವರು ಬಡವರು ಎಂದು ತಿಳಿದ ಕೂಡಲೇ ಮದುವೆಯ ಮಾತುಕತೆಯನ್ನು ಅಲ್ಲಿಗೆ ನಿಲ್ಲಿಸ್ಬಿಡ್ತಿದ್ರು. 2-3 ಬಾರಿ ಅವಳ ಮದುವೆ ಬಡತನದ ಕಾರಣದಿಂದಾಗಿ ನಿಂತಿತ್ತು. ಈ ಕಾರಣಕ್ಕೆ ಅವಳ ಹೃದಯ ಘಾಸಿಗೊಂಡು ನರಳಿತು. ಅವಳು ಹೆಣೆದಿದ್ದ ಕಾಮನ ಬಿಲ್ಲಿನ ಕನಸು ಸೋಪಿನ ಗುಳ್ಳೆಯಂತೆ ಒಡೆದು ಹೋಗಿ ನಿರಾಶೆಯಾಗಿತ್ತು. ನಿರಾಶೆ ದುಃಖ ಅವಳನ್ನು ಈ ನಗರಕ್ಕೆ ನುಗ್ಗಿತ್ತು. ತನ್ನ ಗೆಳತಿಯನ್ನು ನೋಡುತ್ತಾ ಕಣ್ಮಣಿ ಬೆರಗಾಗಿ ಕೂತೇ ಇದ್ಲು. ಹೊಸ ಪೇಷಂಟು ಕಣೆ ಇವಳು ಸಾವಿತ್ರಮ್ಮ, ಮೋಹನ ಬಳಿಗೆ ಹೇಳಿದ್ಲು. ಹೊಸಬಳೋ ಹಳಬಳೋ ಇನ್ನೂ ಹುಡುಗಿ, ಅವಳ ಹಣೆಯಲ್ಲಿ ಇಲ್ಲಿ ಬಂದು ಸಾಯೋದು ಬರ್ದಿದೆ. ಬರಲಿ ಬಿಡು, ನಮಗೂ ಇಷ್ಟೇ ಜನ ಇದ್ದು ಬೇಜಾರಾಗಿತ್ತು. ಈಗ ಹೊಸ ಸ್ನೇಹಿತೆ ಸಿಕ್ಕಿದ ಹಾಗೆ ಆಯಿತು. ನಿನ್ನ ಹೆಸರೇನು? ಸುಶೀಲಾ ಕೇಳಿದ್ಲು. ಕಣ್ಮಣಿ ಏನೋ ಹೇಳಬೇಕೆಂದು ಬಾಯಿ ತೆರೆದ್ಲು. ಆದರೆ ಹೆದರಿಕೆಯಿಂದ ಸ್ವರ ಈಚೆಗೆ ಬರಲಿಲ್ಲ. ತಾಯಿ ಬೈದಾಗ ಹೆದರಿಕೊಳ್ಳುವ ಮಗುವಂತೆ ಹೆದರಿ ನೋಡ್ತಾ ಇದ್ಲು. ಕಣ್ಮಣಿ ದೇಹವನ್ನು ಕುಗ್ಗಿಸಿ ಕಣ್ಣರಳಿಸಿ ನೋಡ್ತಾ ಇದ್ಲು. ಸಾವಿತ್ರಿ ಕಣ್ಮಣಿಯ ಹೆದರಿಕೆಯನ್ನು ಗಮನಿಸಿ ಅವಳ ಹೆಗಲ ಮೇಲೆ ಕೈ ಹಾಕಿ, ಬಿಡ್ರೆ ಹುಡುಗಿನ ಬಂದ ದಿನನೇ ಹೆದರಿಸೋದು ಬೇಡ ಅನ್ನುತ್ತಾ ಸುಶೀಲಾ ಕಣ್ಮಣಿಯ ಮತ್ತೊಂದು ಪಕ್ಕದಲ್ಲಿ ಕುಳಿತುಕೊಂಡ್ಳು. ನಿನಗೆ ಮದುವೆ ಆಗಿದೆಯಾ ಅಂತ ಕೇಳಿದ್ಲು. ಕಣ್ಮಣಿ ಗಾಬರಿಯಿಂದ ನೋಡಿದ್ಲು. ಮದುವೆ ಆಗಿಲ್ಲದಿದ್ರು ಈ ಸುಳ್ಳು ಯಾಕಪ್ಪ? ಮತ್ತು ಕೊರಳಿನಲ್ಲಿ ತಾಳಿ ಇಲ್ಲ, ಮೂಗ್ನತ್ತಿಲ್ಲ, ಕಾಲಲ್ಲಿ ಕಾಲುಂಗುರ ಇಲ್ಲ, ಆದರೂ ಮದುವೆ ಆಗಿದೆ ಅಂತೆ. ಸಾಕು ಬಿಡು ಈ ಸುಳ್ಳು. ಮದುವೆ ಆಗಿಲ್ಲದಿದ್ದರೆ ಆಗಿಲ್ಲ ಅಂತ ಹೇಳಬಾರ್ದೆ? ಕಣ್ಮಣಿ ಗಾಬರಿಯಾಗಿ ತನ್ನ ಕೊರಳನ್ನೇ ನೋಡಿಕೊಂಡ್ಳು. ನಿಜ, ಅವಳ ಕೊರಳಲ್ಲಿ ತಾಳಿ ಆಗಲಿ ಕಾಲುಂಗುರ ಆಗಲಿ ಏನೂ ಇಲ್ಲ. ಆದರೂ ಅವಳಿಗೆ ತಾನು ಮದುವೆಯಾಗಿದ್ದೀನಿ ಎಂಬ ಭಾವನೆ ಇತ್ತು. ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ದಾಳೋ ಏನೋ. ನಾನೊಂದು ಮದುವೆಯ ಮಾಡಿಕೊಂಡೆ, ಅದರ ಆನಂದ ವರದಿ ನಿಮಗೆ ಹೇಳಿಕೊಂಡೆ, ಆನಂದ ವರದಿ ಎನ್ನುತ್ತಾ ಎಲ್ಲರೂ ಕುಣಿತಾ ಇದ್ರು, ಒಟ್ಟಿಗೆ ಕಿರ್ಚಿದ್ರು. ಸಾವಿತ್ರಮ್ಮ ಎದ್ದು ನಿಂತು ಪಕ್ಕದಲ್ಲೇ ಇದ್ದ ಗಾರಿಯ ಕಂಬಕ್ಕೆ ಬಡಿದು, ಸೈಲೆನ್ಸ್, ಗಲಾಟೆ ಮಾಡಬೇಡಿ ಅಂದರು. ಗಲಾಟೆ ಮಾಡಿದವ್ರಿಗೆ ಆಮ್ಲೆಟ್ ಹಾಕ್ತೀನಿ ಅಂದ್ಲು. ಇದೇನು ಸ್ಕೂಲಲ್ಲ ನೀನು ಹೇಳಿದ ಹಾಗೆ ಕೇಳೋಕೆ. ಇಂಥ ಮೇಡಮ್ಗಳಿದ್ದರೆ ವಿದ್ಯಾರ್ಥಿಗಳು ಉದ್ಧಾರ ಆಗಿಬಿಡ್ತಾರೆ. ಎಲ್ಲರೂ ಬನ್ನಿ, ಈ ಮೇಡಮ್ನ ನಾವು ಕ್ಲಾಸಿನಿಂದ ಹೊರಗೆ ತಳ್ಳೋಣ ಅಂತಾಳೆ ಮೋಹನಾಂಬ. ಅವಳು ಕೊಟ್ಟ ಸಲಹೆ ವಿಚಿತ್ರವಾಗಿತ್ತು. ಮೋಹನಾಂಬ, ಸುಶೀಲಾ, ವಿಮಲ, ಸರೋಜಾ ಎಲ್ಲರೂ ಒಟ್ಟಿಗೆ ಸಾವಿತ್ರಮ್ಮನನ್ನು ಎದುರಿಸಿದ್ರು. ಸುಶೀಲಾ ಸಾವಿತ್ರಮ್ಮನ ತೋಳುಗಳನ್ನ ಹಿಡಿದು ಎಳೆದ್ಲು. ಮೋಹನಾಂಬ
ಸಾವಿತ್ರಿಯ ಬೆನ್ನಿನ ಮೇಲೆ ಗುದ್ದಿದ್ಲು. ನಮಗೆ ಬುದ್ಧಿ ಕಲ್ಸೋಕೆ ಬರ್ತೀಯಾ? ನಿನ್ನ ತಲೆ ನೆಟ್ಟಗಿಲ್ದಿದ್ರೆ ನಮಗೆ ಬುದ್ಧಿ ಹೇಳೋದು ನೀನು ಎಂದು ವಿಮಲ ಆಕೆಯ ಜಡೆ ಹಿಡಿದು ಎಳೆದ್ಲು. ಸಾವಿತ್ರಮ್ಮ ಗೆಳತಿಯರ ಆಕ್ರಮಣದಿಂದ ಪಾರಾಗಲು ಯತ್ನಿಸಿ ಆದರೆ ಸಾಧ್ಯವಾಗಲಿಲ್ಲ. ತಾಯಮ್ಮ ತಾಯಮ್ಮ ಎಂದು ಕಿರ್ಚಿದ್ರು. ಸಾವಿತ್ರಮ್ಮನ ಚೀರಾಟ ಕೇಳಿ ತಾಯಮ್ಮ ಓಡಿ ಬಂದ್ಲು. ಸುಶೀಲ, ಸರೋಜ, ಮೋಹನಾಂಬ ಎಲ್ಲರೂ ತೋಳವನ್ನು ಕಂಡ ಕುರಿಗಳಂತೆ ಚೆಲ್ಲಾಪಿಲ್ಲಿಯಾಗಿ ಓಡಿ ಹೋದರು. ತಾಯಮ್ಮ ಗದರಿ, ಸುಮ್ಮನೆ ಇದ್ದೀರೋ ಇಲ್ವೋ, ಎರಡೇಟು ಖರ್ಚಿಗೆ ಬೇಕೋ ಅಂತ ಕೂಗಿದ್ರು. ಅದರ ಜೊತೆ ನೀನು ಅವ್ರ ಜೊತೆ ಹೆಚ್ಚು ಮಾತು ಬೆಳೆಸೋಕೆ ಹೋಗಬೇಡ ಎಂದರು ಜೋರಾಗಿ. ಸಾವಿತ್ರಮ್ಮ ಭಯಪಟ್ಟು ಅವಳ ಕಣ್ಣಂಚಲ್ಲಿ ಒಂದು ಹನಿ ನೀರಿತ್ತು. ಸಾವಿತ್ರಮ್ಮನ ತಲೆ ಕೆದರಿತ್ತು. ಹಣೆಯ ಕುಂಕುಮ ಅರ್ಧ ಉಳಿದಿತ್ತು. ಸೆರಗು ಭುಜದ ಮೇಲಿಂದ ಜಾರಿ ಬೀಳುವುದರಲ್ಲಿತ್ತು. ಸಾವಿತ್ರಮ್ಮ ಪಕ್ಕಕ್ಕೆ ನೋಡಿದ್ರು. ಭೀತಿಯಿಂದ ಕಣ್ಮಣಿ ನಡುಗ್ತಾ ಇದ್ಲು. ಅವಳ ಹತ್ತಿರ ಬಾಗಿ ಅವಳ ಕಿವಿಯ ಬಳಿ ಬಂದು ಪಿಸುಗುಟ್ಟಿದ್ರು. ಅವರಿಗೆಲ್ಲ ಹುಚ್ಚು, ಅದಕ್ಕೆ ಹೀಗಾಡ್ತಾರೆ. ಆಸ್ಪತ್ರೆಗೆ ಸೇರಿದ 2 ದಿನ ಕಣ್ಮಣಿ ತುಂಬ ಮಂಕಾಗಿದ್ಲು. ಅವಳ ಮುಖ ಮೋಡ ಕವಿದ ಹಗಲಿನಂತಿತ್ತು. ಊಟ, ನಿದ್ರೆ, ಕೆಲಸ, ಮಾತು ಯಾವುದರಲ್ಲಿಯೂ ಅವಳಿಗೆ ಆಸಕ್ತಿ ಇರಲಿಲ್ಲ. ಕಣ್ಣು ಕಟ್ಟಿ ಕಾಡಿನಲ್ಲಿ ತಂದು ಬಿಟ್ಟ ಮಗುವಿನಂತೆ ಭಯದಿಂದ ತಲ್ಲಣಿಸಿದ್ಲು. ಗಲಾಟೆ, ಅಳು, ನಗು, ಮಾತು, ಹೊಡೆದಾಟಗಳನ್ನು ನೋಡಿ ನೋಡಿ ಕಣ್ಮಣಿ 2 ದಿನ ಮಾತು ಬಾರದ ಮೂಕಿಯಂತಿದ್ಲು. ತನ್ನ ವ್ಯಥೆಯನ್ನು ಹೃದಯದಲ್ಲಿ ಹುದುಗಿಸಿಕೊಂಡು ಹೆಚ್ಚು ಮಾತುಗಳನ್ನಾಡದೆ ಪೆಚ್ಚು ಪೆಚ್ಚಾಗಿ ಒಂದು ಕಡೆ ಕುಳಿತಿದ್ಲು. ಆಸ್ಪತ್ರೆಗೆ ಸೇರಿದ ರಾತ್ರಿ ಕಣ್ಮಣಿ ತನ್ನ ಮಂಗುತನದಿಂದ ವಾರ್ಡಿನಲ್ಲಿ ಒಂದು ಪುಟ್ಟ ಗಲಭೆ ಆಗಲು ಕಾರಣ ಆಗಿದ್ಲು. ನರ್ಸೊಬ್ಬಳು ಕಣ್ಮಣಿಗೆ ಅವಳ ಮಂಚ, ಹಾಸಿಗೆಯನ್ನು ತೋರಿಸಿದ್ರು. ನಿದ್ದೆಗಣ್ಣಿನಲ್ಲಿದ್ದ ಕಣ್ಮಣಿ ಜಾನಕಿಯ ಮಂಚದ ಮೇಲೆ ಮಲ್ಕೊಂಡ್ಬಿಟ್ಲು. ತನ್ನ ಹಾಸಿಗೆಯಲ್ಲಿ ಯಾರೋ ಹೊಸ ರೋಗಿ ಮಲಗಿರೋದನ್ನು ನೋಡಿ ಜಾನಕಿ ಜ್ವಾಲಾಮುಖಿ ಆದ್ಲು. ಅದುವರೆಗೂ ಸಾವಿತ್ರಮ್ಮನ ಮಂಚದ ಮೇಲೆ ಕುಳಿತು ಜಾನಕಿ, ಸಾವಿತ್ರಮ್ಮ ಹಿತವಾಗಿ ಮಾತುಕತೆ ನಡೆಸ್ತಾ ಇದ್ರು. ಅಲ್ಲ ಸಾವಿತ್ರಮ್ಮ, ಅವಳ ಕೈ ಸೇದೋಗ ನಮ್ಮನ್ನು ಹೊಡಿತಾಳಲ್ಲ, ನಾವೇನು ಅವಳಿಟ್ಟ ಆಳುಗಳೇ? ಆಸ್ಪತ್ರೆಯನ್ನವರಪ್ಪಂದ ಎಂದು ಅವಳಿಗೆ ಬೈಕೊಳ್ತಾ ಮಾತಾಡ್ತಿದ್ದ ಜಾನಕಿ ಕಣ್ಮಣಿ ತನ್ನ ಹಾಸಿಗೆ ಮೇಲೆ ಮಲಗಿರೋದನ್ನು ನೋಡ್ಬಿಟ್ಲು. ಧಾವಿಸಿ ಓಡ್ಬಂದ್ಲು. ಅವಳು ಬಂದ ರಭಸಕ್ಕೆ ಕಣ್ಮಣಿ ನಿದ್ದೆ ಓಡಿ ಹೋಯಿತು. ಏಳೆ, ನಿಮ್ಮ ತಾತಂದ ಹಾಸಿಗೆ ಇದು ನಂದು. ಯಾರನ್ನು ಕೇಳಿ ನನ್ನ ಹಾಸಿಗೆ ಮೇಲೆ ಮಲ್ಕೊಂಡೆ ನೀನು? ನಿನ್ನ ಕೊಳಕು ಕಾಲನ್ನು ಹಾಸಿಗೆಯಿಂದ ತೆಗಿ. ನಿಮ್ಮ ಅಪ್ಪಂದಲ್ಲ ಮಂಚ. ಕಣ್ಮಣಿ ಪೆಚ್ಚಾಗಿ ಎದ್ದು ದೂರ ನಿಂತ್ಕೊಂಡ್ಲು. ಏನು ಹಾಗೆ ನಿಂತ್ಕೊಬಿಟ್ಟೆ ಮಹಾರಾಣಿ? ಹಾಸಿಗೆ ಎಲ್ಲ ಸುಕ್ಕು ಮಾಡಿದ್ಯಲ್ಲ, ಸರಿ ಮಾಡು. ಸಾವಿತ್ರಮ್ಮ ಕಣ್ಮಣಿಯ ಪರ ವಹಿಸಿ, ಪಾಪ ಇನ್ನೂ ಹುಡುಗಿ, ಹೊಸದಾಗಿ ಬಂದಿದ್ದಾಳೆ, ಏನೋ ಗೊತ್ತಿಲ್ಲ ಬಿಡು ಜಾನಕಿ ಅಂದ್ಲು. ಅವಳು ಹುಡುಗಿ ಆದರೆ ನಾನೇನು ಮುದುಕಿನ? ನೀನೇ ಮುದುಕಿ ಎಂದು ತಾಳ್ಮೆಗೆಟ್ಟು ಚೀರಿದ್ಲು ಜಾನಕಿ. ಯಾರನ್ನೇ ಮುದುಕಿ ಅನ್ನೋದು? ಪಾಪ ಹೊಸದಾಗಿ ಬಂದಿದ್ದಾಳೆ ಅಲ್ವಾ, ನೀನೇ ಪಾಠ ಹೇಳ್ಕೊಡು ಮೇಡಮ್, ನೀನಿದೆಯಲ್ಲ, ಹೇಳ್ಕೊಡು. ಇಬ್ಬರಿಗೂ ಮಾತಿಗೆ ಮಾತು ಬೆಳೆಯುತ್ತಲೇ ಬಂತು. ಜಾನಕಿ, ಸಾವಿತ್ರಮ್ಮ ವೀರ ಯೋಧರಂತೆ ಹೊಡೆದಾಡ್ತಿದ್ರು. ಇತರರು ಹೇಡಿಗಳಂತೆ ನಿಂತ್ಕೊಳ್ಳೋಕ್ಕಾಗದೆ ಅವರೂ ಜಗಳದಲ್ಲಿ ಭಾಗವಹಿಸಿದರು. ಈ ಜಗಳದಲ್ಲಿ ಸುಶೀಲಾಳ ರವಿಕೆ ಹರಿದು ತುಂಡಾಯಿತು. ಸಾವಿತ್ರಮ್ಮನ ಮೋಟು ಜಡೆ ಕೂದಲು ಕಿತ್ತು ಬಂತು. ವಿಮಲ ಈದುಸಿರು ಬಿಡ್ತಾ ಇದ್ಲು. ಕಣ್ಮಣಿ ಇವರೆಲ್ಲರನ್ನೂ ಬೆರಗು ಬಡಿದು ಮೂಲೆಯಲ್ಲಿ ನಿಂತು ನೋಡ್ತಾ ಇದ್ಲು. ಗಲಾಟೆ ಕೇಳಿ ನರ್ಸ್ ಓಡಿ ಬಂದರು. ಎಲ್ಲರನ್ನೂ ಅವರವರ ಹಾಸಿಗೆಯ ಮೇಲೆ ತಳ್ಳಿ ಹೇಳಿದ್ಲು, ಸುಮ್ಮನೆ ಬಿದ್ಕೊಳ್ತೀರೋ ಇಲ್ವೋ, ಇಲ್ಲಾಂದರೆ ಈ ಮಂಚಕ್ಕೆ ನಿಮ್ಮನ್ನೆಲ್ಲ ಕಟ್ಟಿ ಹಾಕ್ಬಿಡ್ತೀನಿ ಅಂದ್ಲು. ಸುಶೀಲ ಜಗಳದಿಂದ ಸ್ಫೂರ್ತಿಗೊಂಡಿದ್ಲು. ನರ್ಸ್ ಮಾತು ಕೇಳಿ, ಕಟ್ಟಿಸಿ ಹಾಕಿಕೊಳ್ಳೋಕ್ಕೆ ನಮಗೇನು ಬುದ್ಧಿ ಇಲ್ವೇನೋ? ಏನು ಜೋರು ಮಾಡೋಕ್ಕೆ ಬರ್ತೀಯ ನಮ್ಮ ಮೇಲೆ? ನನ್ನ ಗಂಡ ಇದ್ದಿದ್ರೆ ನಿನ್ನನ್ನು ಭೂಗತ ಮಾಡ್ತಿದ್ದ. ಮಾತನಾಡ್ತಾ ಅವಳ ಧ್ವನಿ ಏರಿತು. ಇತರ ರೋಗಿಗಳು ತಮ್ಮ ತಮ್ಮ ಹಾಸಿಗೆಯ ಮೇಲೆ ಕುಳಿತು ಸುಶೀಲಾಳ ಮಾತುಗಳನ್ನು ಅತ್ಯಂತ ಆಸಕ್ತಿಯಿಂದ ಕೇಳ್ತಾ ಇದ್ರು. ಸಾವಿತ್ರಮ್ಮ ಮನಸ್ಸಿನಲ್ಲಿಯೇ ಸುಶೀಲಾಳ ಧೈರ್ಯವನ್ನು ಮೆಚ್ಚಿದ್ರು. ಅವಳೊಂದಿಗೆ ತಾನು ಧನಿಗೂಡಿಸಲು ಆತುರಳಾಗಿದ್ರು. ನರ್ಸಿಗೆ ಹೆದರಿ ಸುಮ್ಮನಾಗಿದ್ರು. ಜೊತೆಗೆ ನರ್ಸ್ ಮೇರಿ ಸ್ವಲ್ಪ ಶಿಸ್ತಿನವಳಾಗಿದ್ದರಿಂದ ರೋಗಿಗಳು ಅವಳ ಎದುರಿನಲ್ಲಿ ಮನಬಂದಂತೆ ಮಾತಾಡೋಕೆ ಹಿಂಜರಿತಾ ಇದ್ರು, ಭಯ ಪಡ್ತಿದ್ರು. ಏ ಸುಶೀಲಾ, ಈಗ ಸುಮ್ಮನಿರ್ತೀಯಾ? ನಿನಗೆ ಕರೆಂಟ್ ಶಾಕ್ ಬೇಕಾ ಎಂದು ಕಿರ್ಚಿದ್ರು ನರ್ಸ್. ಸುಶೀಲಾ ಆವೇಶವೆಲ್ಲ ಒಂದೇ ಬಾರಿಗೆ ಇಳಿದೋಯ್ತು. ಕಡಿದ ಕೊಂಬೆಯಂತೆ ಸುಶೀಲ ಧೊಪ್ಪನೆ ಮೇರಿಯ ಕಾಲು ಬುಡದಲ್ಲಿ ಕುಸಿದು ಬಿದ್ದು ಅವಳೆರಡೂ ಕಾಲುಗಳನ್ನ ಹಿಡಿದು ಅಳ್ತಿದ್ಲು. ನಿನ್ನ ದಮ್ಮಯ್ಯ, ನನಗೆ ಕರೆಂಟ್ ಶಾಕ್ ಕೊಡಬೇಡ, ನೀನು ಹೇಳಿದ ಹಾಗೆ ಕೇಳ್ತೀನಿ ಎಂದು ಗೋಗರೆದ್ಲು. ಹಾಗಾದರೆ ಈಗ ಹೋಗಿ ಸುಮ್ಮನೆ ಮಲ್ಕೋ. ಬೆಕ್ಕಿನ ದವಡೆಯಿಂದ ಜಾರಿ ಬಿದ್ದ ಇಲಿ ಓಡುವಂತೆ ಸುಶೀಲ ಚುರುಕಿನಿಂದ ಓಡಿ ಹಾಸಿಗೆ ಮೇಲುರುಳಿ ಬೆಡ್ಶೀಟ್ ಹಾಕೋಬಿಟ್ಲು. ಹಾಸಿಗೆಯ ಮೇಲೆ ಕುಳಿತು ಪ್ರೇಕ್ಷಕರಾಗಿದ್ದ ಇತರ ರೋಗಿಗಳು ಶಾಕ್
ಎಂದು ಕೇಳಿದೊಡನೆ ಗರುಡ ಮಚ್ಚೆಯನ್ನು ಕಂಡ ಹಾವಿನಂತೆ ಅಲ್ಲಲ್ಲೇ ಸದ್ದಿಲ್ಲದೆ ಮಲ್ಕೋಬಿಟ್ರು. ಇಷ್ಟೆಲ್ಲ ಕೋಲಾಹಲಕ್ಕೆ ಕಾರಣ ಆಗಿದ್ದ ಕಣ್ಮಣಿಯ ಬಳಿ ಬಂದ್ಲು ನರ್ಸು. ಅವಳು ನೋಡಿದಾಗ ಕಣ್ಮಣಿ ನಿದ್ರೆಗೆ ಜಾರಿದ್ಲು. ಕಣ್ಮಣಿ ಎಚ್ಚರವಾದಾಗ ಬೆಳಗ್ಗೆ 6 ಗಂಟೆ ಆಗಿತ್ತು. ಇತರ ರೋಗಿಗಳು ಎದ್ದು ಸಡಗರದಿಂದ ಓಡಾಡ್ತಾ ಇದ್ರು. ಕಣ್ಮಣಿ ಕಣ್ಬಿಟ್ಟೊಡನೆ ಸುಶೀಲಾ ಅವಳ ಬಳಿ ಬಂದು, ಏಳೆ ಡ್ರಿಲ್ಗೆ ಹೋಗೋಣ ಎಂದ್ಲು. ನಾನು ಬರೋಲ್ಲ, ನೀನು ಬರ್ದಿದ್ರೆ ನಿನಗೆ ಬೆಡ್ ಕಾಫಿ ಕೊಡೋದಿಲ್ಲ. ನನಗೆ ಕಾಫಿನೂ ಬೇಡ, ಏನೂ ಬೇಡ, ನಾನು ಬರಲ್ಲ ಅಂತಾಳೆ ಕಣ್ಮಣಿ. ಇತರ ರೋಗಿಗಳು ಅವಳ ಕೈ ಹಿಡಿದು ಎಳೆಯೋಕೆ ಮುಂದಾದ್ರು. ಎದುರು ಹಾಸಿಗೆಯ ಮೇಲೆ ಕುಳಿತಿದ್ದಾಕೆ ಕಣ್ಮಣಿನ ದೃಷ್ಟಿ ಇಟ್ಟು ನೋಡ್ತಾ ಇದ್ಲು. ಅವಳ ತಲೆಗೂದಲು ಕೆದರಿತ್ತು. ಆಕೆಯ ಮುಖದಲ್ಲಿ ಹಿಂದಿದ್ದ ಅಪಾರ ಶೋಕ ಉನ್ಮಾದವಾಗಿ ರೂಪ ಹೊಂದಿತ್ತು. ಆಕೆಗೆ ಕಣ್ಮಣಿಯ ವಯಸ್ಸಿನ ಮಗಳೊಬ್ಬಳಿದ್ಲು. ಅನೇಕ ವರ್ಷಗಳ ಹಿಂದೆ ವ್ರತದ ಫಲವಾಗಿ ಹುಟ್ಟಿದ ಏಕಮಾತ್ರ ಪುತ್ರಿ. ತಾಯಿ ತಂದೆಯ ಕಣ್ಮಣಿಯಾಗಿದ್ಲು. ಮಗಳು ಮದುವೆಯಾದ ಸ್ವಲ್ಪ ದಿನಕ್ಕೇನೆ ಜ್ವರ ಬಂದು ಸತ್ತು ಹೋಗಿದ್ಲು. ಮತ್ತೊಬ್ಬ ಮಗಳು ಕಣ್ಮರೆಯಾಗ್ಬಿಟ್ಟಿದ್ಲು. ಮಕ್ಕಳಿಬ್ಬರ ಅಗಲಿಕೆ ತಾಯಿಗೆ ತುಂಬ ನೋವು ಕೊಟ್ಟಿತ್ತು. ಅದರಿಂದ ತಾಯಿಯ ಹೃದಯ ಹುಚ್ಚಿಯನ್ನಾಗಿಸಿತ್ತು. ಕಣ್ಮಣಿ ಹಾಸಿಗೆಯ ಮೇಲೆ ಕೂತಿದ್ದ ಲಕ್ಷ್ಮಮ್ಮನನ್ನು ಹಿಂದಿನ ದಿನ ಗಮನಿಸಿಯೇ ಇರಲಿಲ್ಲ. ಬೆಳಗ್ಗೆ ಹಾಸಿಗೆಯ ಮೇಲೆ ಅಸಹಾಯಕರಾಗಿ ಕೂತಿದ್ರು ಅವರು. ಕೈಬಿಡೆ ಕೈಬಿಡೆ ಎಂದು ಕಿರುಚುತ್ತಿದ್ದ ಕಣ್ಮಣಿಯ ಗಮನ ಲಕ್ಷ್ಮಮ್ಮನವರ ಕಡೆಗೆ ಸೆಳೆಯಿತು. ಲಕ್ಷ್ಮಮ್ಮ ಕಣ್ಮಣಿಯನ್ನು ತಮ್ಮ ಕಣ್ಣನ್ನು ಮುಚ್ಚದೆ ಹಾಗೇ ನೋಡ್ತಾ ಇದ್ರು. ಅದೇ ವಯಸ್ಸು, ಅದೇ ಬಣ್ಣ, ಕಣ್ಣು ಮೂಗು. ಲಕ್ಷ್ಮಮ್ಮನಿಗೆ ತಾವು ಕಳೆದುಕೊಂಡಿದ್ದ ಮಗಳ ನೆನಪು ಬಂದಿತು. ಇಷ್ಟು ದಿವಸ ತಪ್ಪಿಸಿಕೊಂಡು ಹೋಗಿದ್ದ ನನ್ನ ಮಗಳು ಈಗ ಇಲ್ಲಿಗೆ ಬಂದ್ಬಿಟ್ಟಿದ್ದಾಳ. ತಮ್ಮ ಮಗಳು ಪುನಃ ನನ್ನನ್ನು ನೋಡೋಕ್ಕಾಗಿ ಇಲ್ಲಿಗೆ ಬಂದಿದ್ದಾಳೆ ಅಂದ್ಕೊಂಡು ಲಕ್ಷ್ಮಮ್ಮ ಅವರು ಖುಷಿಯಿಂದ ಹಿಗ್ಗಿದ್ರು. ನಾಗು, ಯಾವಾಗ ಬಂದೆ ಎನ್ನುತ್ತಾ ಲಕ್ಷ್ಮಮ್ಮ ಕಣ್ಮಣಿಯನ್ನು ಬಿಗಿಯಾಗಿ ಅಪ್ಪಿಕೊಂಡ್ರು. ಏಕಾಏಕಿ ಹೆಂಗಸೊಬ್ಬಳು ಓಡಿ ಬಂದು ತನ್ನನ್ನು ಹೀಗೆ ಅಪ್ಪಿಕೊಂಡಿದ್ದರಿಂದ ಕಣ್ಮಣಿಗೆ ದಿಗ್ಭ್ರಮೆಯಾಯಿತು. ನಾಗು, ಎಲ್ಲಿ ಹೋಗಿದೆ ಇಷ್ಟು ದಿನ? ನನ್ನನ್ನು ಬಿಟ್ಟು ಯಾಕೆ ಹೋಗಿದ್ದೆ? ನಿನ್ನ ಯಜಮಾನರು ಹೇಗಿದ್ದಾರೆ? ಅವರೇಕೆ ಬರಲಿಲ್ಲ? ನೀನು ನನ್ನನ್ನು ಬಿಟ್ಟು ಹೋದಾಗ ನನಗೆಷ್ಟು ಬೇಜಾರಾಗಿತ್ತು ಗೊತ್ತಾ? ನನ್ನ ಮತ್ತೆ ಗೋಳಾಡಿಸ್ಬೇಡ ನಾಗೋ, ನೀನಿಲ್ಲದೆ ನಾನು ಒಂದು ಗಳಿಗೆನೂ ಇರಲ್ಲ. ಲಕ್ಷ್ಮಮ್ಮನ ಕಣ್ಣುಗಳು ಈಗ ಆನಂದದಿಂದ ಹೊಳಿತಾ ಇತ್ತು. ಕಣ್ಮಣಿಗೆ ಅವರ ಅಪ್ಪುಗೆಯಲ್ಲಿ ಉಸಿರುಗಟ್ಟಿದಂತಾಗಿ ಒದ್ದಾಡಿದ್ಲು. ಇನ್ನು ನನ್ನನ್ನು ಬಿಟ್ಟು ಹೋಗಲ್ಲ ಅಂತ ಭಾಷೆ ಕೊಟ್ಬಿಡು ನಾಗು ಅಂತ ಹೇಳ್ತಾ ಇದ್ರು ಲಕ್ಷ್ಮಮ್ಮ. ಕಣ್ಮಣಿ ಅವರಿಂದ ದೂರವಾದರೆ ಸಾಕು ಅಂತ ಅನಿಸಿ, ಆಯ್ತು ಬಿಟ್ಟು ಹೋಗಲ್ಲ ಅಂತ ಅಂದ್ಲು. ಆಗ ಲಕ್ಷ್ಮಮ್ಮ ಕಣ್ಮಣಿಯನ್ನು ಬಿಟ್ಟು ಸುಶೀಲಾ ಕಡೆ ತಿರುಗಿ ರೋಷದಿಂದ, ಇನ್ನೊಂದು ದಿನ ನನ್ನ ಮಗಳ ತಂಟೆಗೆ ಬಂದರೆ ನಾನು ನಿಮ್ಮನ್ನೆಲ್ಲ ಸುಮ್ಮನೆ ಬಿಡೋಲ್ಲ ಅಂದ್ಲು. ಮಗಳು ಕಣ್ಮಣಿ ಬೆಕ್ಕಸ ಬೆರಗಾಗಿ ಲಕ್ಷ್ಮಮ್ಮನ ಮುಖವನ್ನೇ ನೋಡಿದ್ಲು. ಆಕೆ ನನ್ನ ತಾಯಿಯೇ, ನಾನು ಅವರ ಮಗಳ ಅಂತ ಮನಸ್ಸಲ್ಲಿ ಯೋಚಿಸಿದ್ಲು. ನನಗೂ ತಾಯಿ ಇರಬಾರ್ದಿತ್ತೆ ಎಂದು ಎಷ್ಟೋ ಬಾರಿ ಹಂಬಲಿಸಿದ್ಲು ಕಣ್ಮಣಿ. ತಾಯಿಯ ಪ್ರೀತಿ ಕಣ್ಮಣಿಗೆ ಸರಿಯಾಗಿ ನೆನಪಿರಲಿಲ್ಲ. ಈಗಂತೂ ಪೂರ್ತಿ ಮರೆತೇ ಹೋಗಿತ್ತು. ತಾಯಿಯ ಪ್ರೀತಿ ಇಲ್ಲದೆ, ಯಾರೊಬ್ಬರಿಗೂ ಪ್ರೀತಿಯ ವಸ್ತುವಾಗದೆ, ಹಾಲು ಕಾಣದೆ ಬೆಳೆದ ಬಡಕಲು ಕಂದನಂತೆ ಕಣ್ಮಣಿ ಬೆಳೆದಿದ್ಲು. ಕಣ್ಮಣಿ ಅಂಜುತ್ತಾ ನುಡಿದ್ಲು, ನನಗೆ ತಾಯಿ ಇಲ್ಲ ಅಂತ ಕಾಣುತ್ತೆ ಅಂದ್ಲು. ಇದೊಳ್ಳೆ ಚೆನ್ನಾಯ್ತು ನಾಗು, ಕಲ್ಗುಂಡಿನ ಹಾಗೆ ನಾನು ನಿನ್ ಮುಂದೆನೆ ನಿಂತಿದ್ದೀನಿ, ತಾಯಿ ಇಲ್ಲ ಅಂತ ಹೇಳ್ಬೋದೆ ನೀನು? ನಾಗು, ನಾನು ಜೀವಂತವಾಗಿ ಇಲ್ಲೇ ಇದ್ದೀನಿ ನೋಡು, ಇಷ್ಟು ಬೇಗ ನನ್ನ ಮರ್ತ್ಬಿಟ್ಯಾ? ಅವರ ಮಾತಿಗೆ ಕಣ್ಮಣಿ ಬೆರಗಾಗಿ ನಿಂತಿದ್ಲು. ಬೆಳಕನ್ನೇ ಕಾಣದವನು ತಟ್ಟೆನೆ ಬೆಳಕಿನಲ್ಲಿ ಬಂದು ನಿಂತು ಕಣ್ಣು ಕೋರೈಸುವ ಬೆಳಕನ್ನು ನೋಡಲಾರದೆ ಒಂದು ಕ್ಷಣ ಕಣ್ಣು ಮುಚ್ಚಿ ಪುನಃ ತೆರೆದು ಅಚ್ಚರಿಯಿಂದ ಬೆಳಕಿನ ಸೊಗಸನ್ನು ನೋಡುವಂತೆ. ತಾಯಿಯ ಪ್ರೇಮವನ್ನೇ ಕಾಣದಿದ್ದ ಕಣ್ಮಣಿ ಈಗ ಲಕ್ಷ್ಮಮ್ಮನ ಪ್ರೀತಿಗೆ ಪರವಶ ಆದ್ಲು. ಅವಳ ಹೃದಯ ಆನಂದದಿಂದ ನವಿಲಿನಂತೆ ಕುಣಿಯಿತು. ಲಕ್ಷ್ಮಮ್ಮ ಯಾರಾದರೂ ಆಗಲಿ ನನ್ನನ್ನು ತಾಯಿಯಂತೆ ಪ್ರೀತಿಸ್ತಾರೆ ಎಂಬುದು ಅವಳಿಗೆ ಸ್ಪಷ್ಟವಾಗಿ ಗೋಚರವಾಯಿತು. ವಸಂತ ಮಾಸದ ಆಗಮನಕ್ಕಾಗಿ ಕಾದ ಕೋಗಿಲೆಯಂತೆ, ಮಳೆಗಾಗಿ ಕಾದ ಜಾತಕ ಪಕ್ಷಿಯಂತೆ ಅವಳು ಪ್ರೀತಿಯ ಅಮೃತ ವರ್ಷಕ್ಕಾಗಿ ಕಾದು ಬಸವಳಿದು ಬೆಂಡಾಗಿದ್ಲು. ಭಕ್ತನ ಮನೆಯ ಬಾಗಿಲಿಗೆ ಹರಿದು ಬಂದ ಭಾಗೀರಥಿಯಂತೆ ಕಣ್ಮಣಿಯ ಬಾಳಿಗೆ ಲಕ್ಷ್ಮಮ್ಮ ಬೆಳಕಾಗಿ ಬಂದಿದ್ರು. ಅನೇಕ ಭಾವನೆಗಳ ತಾಕಲಾಟದಲ್ಲಿ ಕಣ್ಮಣಿ ಲಕ್ಷ್ಮಮ್ಮನನ್ನು ಪ್ರಶ್ನಿಸಿದ್ಲು, ನಿಮ್ಮ ಹೆಸರೇನು? ಇದೊಳ್ಳೆ ಚೆನ್ನಾಯ್ತು ನಾಗು, ತನ್ನ ತಾಯಿಯ ಹೆಸರನ್ನೇ ಯಾರಾದರೂ ಮರೆತಾರಾ? ನನ್ನ ಹೆಸರು ಕಟ್ಟಿಕೊಂಡು ನಿನಗೇನಾಗಬೇಕಾಗಿದೆ? ಹಿಂದೆ ಹೇಗೆ ಕರೀತಿದ್ಯೋ ಹಾಗೆ ಪ್ರೀತಿಯಿಂದ ಅಮ್ಮ ಅಂತ ಕರಿ ಸಾಕು. ಕಣ್ಮಣಿ ಮುಂದಕ್ಕೆ ಆಕೆಯನ್ನು ಪ್ರಶ್ನಿಸುವಷ್ಟರಲ್ಲಿ ಲಕ್ಷ್ಮಮ್ಮ, ಹೇಳು ನಾಗು, ತಲೆ ಬಾಚ್ತೀನಿ ಅಂದ್ಲು. ನಾನು ನಾಗು ಅಲ್ಲ,
ಕಣ್ಮಣಿ ಮೊಂಡುತನದಿಂದ ಉತ್ತರಿಸಿದ್ಲು ಕಣ್ಮಣಿ. ಹೌದು, ನೀನು ನನಗೆ ನಾಗೂನೆ, ನಮ್ಮ ನಾಗೂನೆ. ಅಲ್ಲ, ನಾನು ಕಣ್ಮಣಿ ಅಂತಾಳೆ. ಹಾಗಾದರೆ ನಿನ್ನ ಗಂಡ ಇಟ್ಟ ಹೆಸರಿರಬೇಕು ಅದು. ನಿನ್ನ ಹೆಸರು ನಾಗು ಅಂತ. ಕಣ್ಮಣಿ ನಿನ್ನ ಗಂಡ ಇಟ್ಟಿರೋ ಹೆಸರು. ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ನಾಗು ಅಂತಾರೆ ಲಕ್ಷ್ಮಮ್ಮ. ನಾನು ನಿನ್ನನ್ನು ಪ್ರೀತಿಸ್ತೀನಿ. ಈ ಮಾತನ್ನು ಕೇಳಿದ ಕೂಡಲೇ ಕಣ್ಮಣಿಗೆ ಆ ಹುಡುಗ ಹೇಳಿದ ಅಕ್ಷರಗಳು ಕಿವಿಯಲ್ಲಿ ಗುನುಗುಡುತ್ತೆ. ನಾನು ನಿನ್ನನ್ನು ಪ್ರೀತಿಸ್ತೀನಿ ಕಣ್ಮಣಿ. ಹೌದು, ಅದು ನನ್ನ ಗಂಡ ಹೇಳಿದ ಮಾತು. ಕಣ್ಮಣಿ ಎಂಬುದು ನನ್ನ ಗಂಡ ಇಟ್ಟ ಹೆಸರೇ ಇರಬೇಕು ಅಂದ್ಕೊಳ್ತಾಳೆ. ಬೆಳಗಿನ ಉಪಹಾರದ ನಂತರ ಎಲ್ಲರೂ ತೋಟದ ಕೆಲಸದಲ್ಲಿ ಮಗ್ನರಾಗಿದ್ರು. ಗಿಡಗಳಿಗೆ ನೀರೆರೆಯೋದು, ಪಾತಿ ಮಾಡೋದು, ಅಗೆತ ಮೊದಲಾದ ಕೆಲಸಗಳಿಗೆ ಕಣ್ಮಣಿ ಕೈ ಹಾಕಲಿಲ್ಲ. ಒಂಟಿಯಾಗಿ ಕುಳಿತು ಕೆಲಸ ಮಾಡ್ತಿದ್ದವ್ರನ್ನೇ ನೋಡ್ತಾ ಇದ್ಲು. ಸುಶೀಲ, ಸಾವಿತ್ರಮ್ಮ ಸಣ್ಣ ಬಿಂದಿಗೆಯಿಂದ ನೀರನ್ನು ಚೆಲ್ಲಾಡ್ತಾ ಇದ್ರು. ಕೆಲವು ಬಾರಿ ನೀರೇರಿದ ಗಿಡಗಳನ್ನೇ ತುಳಿಯುತ್ತಾ ಅಸಾಧ್ಯವಾದ ಗಲಾಟೆಯನ್ನು ಮಾಡ್ತಿದ್ರು. ಸಾವಿತ್ರಮ್ಮ ಹುಟ್ಟಿದ ಸೀರೆ ಅರ್ಧಕ್ಕಿಂತಲೂ ಹೆಚ್ಚು ಒದ್ದೆಯಾಗಿತ್ತು. ಸುಶೀಲ 2 ಕೊಡ ನೀರು ಹಾಕಿ 3ನೇ ಕೊಡಕ್ಕೆ ಅವಳ ಮನಸ್ಸು ಚಂಚಲವಾಯಿತು. ನಾವೇನು ಇವರಿಟ್ಟ ಆಳುಗಳೇ? ಬೇಕಾದ್ರೆ ಅವರೇ ಗಿಡಗಳಿಗೆ ನೀರು ಹಾಕೊಳ್ಳಿ, ನಮ್ಗೇನಿಲ್ಲ ಹಣೆ ಬರನಾ? ಬನ್ನಿ ಸಾವಿತ್ರಮ್ಮ, ನಾವು ಕಣ್ಮಣಿ ಹತ್ರ ಹೋಗೋಣ ಎಂದು ಕರೆದ್ಲು. ಮೋಹನಾಂಬ ತನ್ನ ಕೆಲಸವನ್ನು ನಿಲ್ಲಿಸೋಕೆ ಒಪ್ಪಲಿಲ್ಲ. ಸಾವಿತ್ರಮ್ಮ ಕೊಡವನ್ನು ನೆಲದ ಮೇಲೆ ಇಟ್ಟು ಸುಶೀಲ ಜೊತೆ ಕಣ್ಮಣಿ ಬಳಿ ಹೋದ್ರು. ಅವರಿಬ್ಬರು ಕಣ್ಮಣಿಯ ಬಳಿಗೆ ಹೋದ ಕೂಡಲೇ ತನ್ನ ಕರುವನ್ನೇನು ಮಾಡುವರೋ ಎಂದು ಕಳವಳದಿಂದ ನೋಡುವ ಹಸುವಿನಂತೆ ಲಕ್ಷ್ಮಮ್ಮ ಅವರ ಕಡೆ ನೋಡಿದ್ರು. ಸಾವಿತ್ರಮ್ಮ ಆಕೆಯ ನೋಟವನ್ನು ಗಮನಿಸಿ, ಯಾಕೋ ಇವಳ್ದು ಅತಿಯಾಯ್ತು ಬಿಡಿ, ನಾವೇನು ಕಣ್ಮಣಿನ ತಿಂದ್ಬಿಡ್ತೀವಿ ಎಂದ್ಲು. ಹೌದು, ಬೆಳಗ್ಗೆ ನೀನೇ ನೋಡಿದ್ಯಲ್ಲ, ಅವಳು ಹೇಗೆ ಆಡ್ಬಿಟ್ಲು ನನ್ನ ಜೊತೆ. ಸಾವಿತ್ರಮ್ಮ ಕಣ್ಮಣಿಯ ಸಮೀಪ ಬಂದು ಅವಳ ಆಪ್ತಳಂತೆ, ನೀನು ಆ ಲಕ್ಷ್ಮಮ್ಮನ ಜೊತೆ ಅತಿಯಾಗಿ ಸೇರ್ಬೇಡ. ಯಾಕೆ ಅಂತಾಳೆ ಕಣ್ಮಣಿ. ಯಾಕೆಂದ್ರೆ ಅವಳಿಗೆ ಹುಚ್ಚು, ಅವಳು ಬುದ್ಧಿ ಸರಿ ಇಲ್ಲ. ಸುಶೀಲ ಸಾವಿತ್ರಮ್ಮನ ಮಾತು ಕೇಳಿ ನಗೋಕೆ ಆರಂಭಿಸಿದ್ಲು. ಅವಳ ಅರ್ಥಹೀನ ನಗು ಭಯವನ್ನುಂಟು ಮಾಡ್ತು. ಸುಶೀಲ ನಗೋದನ್ನ ನಿಲ್ಸಿದ ಕೂಡಲೇ ಸಾವಿತ್ರಮ್ಮ, ನಗೋದಿಕ್ಕೇನಾಗಿತ್ತೀಗ ಅಂದ್ಲು. ಲಕ್ಷ್ಮಮ್ಮನಿಗೆ ಹುಚ್ಚು ಎಂದ ಹೇಳ್ದಲ್ಲ ನೀನು, ಮತ್ತೆ ನೀನ್ಯಾಕಿಲ್ಲಿದೀಯಾ? ಹಾಗಾದರೆ ನನಗೂ ಹುಚ್ಚು ಎಂದೇ ಅಲ್ಲ, ನೀನ್ಯಾಕಿಲ್ಲಿದೀಯಾ? ನನ್ನನ್ನ ಹುಚ್ಚಿ ಅಂತೀಯಾ? ಇಬ್ಬರು ಜಗಳ ಆಡೋಕೆ ಶುರು ಮಾಡಿದ್ರು. ನಿನಗೆ ಹುಚ್ಚು, ನಿಮ್ಮಮ್ಮಂಗೆ ಹುಚ್ಚು, ಹೀಗೆ ಮಾತಿಗೆ ಮಾತೆ ಬೆಳೆದು ಇಬ್ರು ಜಗಳ ಆಡ್ತಿದ್ರು. ಕಣ್ಮಣಿ ಅವರ ಮಧ್ಯೆಯೇ ಗಾಬರಿಯಿಂದ ನಿಂತಿದ್ಲು. ಕಣ್ಮಣಿಗೆ ಒಂದು ಆಶ್ಚರ್ಯ ಕಾದಿತ್ತು. ಕಣ್ಮಣಿ, ಅವರ ಜಗಳ ಇದ್ದಿದ್ದೆ, ನೀನು ಬಾ ಮಗಳೇ ಎಂದು ಅವಳನ್ನು ಅಪ್ಪಿಕೊಂಡ್ರು. ಕಣ್ಮಣಿಗೆ ತನ್ನ ತಾಯಿಯನ್ನೇ ನೋಡಿದಂತಾಯಿತು. ಅಮ್ಮ ಅಂತ ಕರೆದ್ಲು. ಅವಳು ಅಮ್ಮ ಅಂತ ಕರಿತಿದ್ದ ಹಾಗೆ ಲಕ್ಷ್ಮಮ್ಮನವರಿಗೆ ಆನಂದ ಬಾಷ್ಪ ಉಂಟಾಯಿತು. ಅಮ್ಮ ಎಂದು ಕೂಗಿದಾಗ ಕಣ್ಮಣಿಗೆ ಗಂಟಲುಬ್ಬಿ ಬಂತು. ಮುಸುಕು ಮುಸುಕಾಗಿ ಸ್ನೇಹಮಯವಾದ ಮುಖವೊಂದು ಅವಳ ಹೃದಯದ ತೆರೆಯ ಮೇಲೆ ಅರೆಕ್ಷಣ ಮಿಂಚಿ ಹೃದಯವನ್ನು ಅಲ್ಲಾಡಿಸಿ ಮರೆಯಾಯಿತು. ಅಮ್ಮ ಎನ್ನುವ ಪದ ಎಷ್ಟೊಂದು ಮಧುರವಾಗಿದೆ ಎನಿಸಿತು ಕಣ್ಮಣಿಗೆ. ಪ್ರಪಂಚದಲ್ಲಿರುವ ಮಾಧುರ್ಯ, ಮಮತೆ, ಪ್ರೀತಿ ಆ 2 ಅಕ್ಷರದ ಪದದಲ್ಲಿ ಐಕ್ಯವಾಗಿದೆ ಅಂತ ಅನ್ನಿಸ್ತು ಅವಳಿಗೆ. ಲಕ್ಷ್ಮಮ್ಮ ಕಣ್ಮಣಿ ತಾಯಿ ಮಗಳಾದ್ರು. ಲಕ್ಷ್ಮಮ್ಮ ತನ್ನ ಎದೆಯಲ್ಲಿ ತುಂಬಿದ ಹರ್ಷದ ಭಾರವನ್ನು ಸಹಿಸಲಾರದೆ ಎಲ್ಲರಲ್ಲಿಯೂ ತನ್ನ ಮಗಳು ನಾಗು ಬಂದಿದ್ದಾಳೆ, ನನ್ನ ಮಗಳು ನಾಗು ಬಂದಿದ್ದಾಳೆ, ನನ್ನ ಪುಣ್ಯ, ನನ್ನ ಮಗಳು ನನಗೆ ಮತ್ತೆ ಸಿಕ್ಬಿಟ್ಲು ಎಂದು ಖುಷಿಯಿಂದ ಎಲ್ಲರೊಡನೆ ಹೇಳ್ತಾ ಇದ್ಲು. ಬರೀ ಕತ್ತಲೆಯೇ ತುಂಬಿದ್ದ ಕಣ್ಮಣಿಯ ಬದುಕಿಗೆ ಈಗ ಬೆಳಕಾಗಿ ಅವಳ ತಾಯಿ ಮತ್ತೆ ಮರುಕಳಿಸಿದಂತಾಯಿತು. ಕತೆ ಮುಂದುವರಿಯತ್ತೆ. ಯಾರೆಲ್ಲ ಕಡೆ ತನಕ ಕಥೆಯನ್ನು ಕೇಳಿದ್ರಿ, ನಿಮಗೆಲ್ಲ ತುಂಬಾ ಧನ್ಯವಾದ. ಪ್ಲೀಸ್ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.